ಎವ್ರಿವನ್, ಸೀಟ್ ಎಡ್ಜ್ ಸರ್ವೈವಲ್ ಮೂವಿ ನೋಡ್ಬೇಕಾ? ಹಾಗಾದ್ರೆ ಈ ಮೂವಿನ ಮಿಸ್ಸೇ ಮಾಡದೆ ನೋಡಿ. ಅದೇ ಕ್ವಿಕ್ ಸ್ಯಾಂಡ್. ಯಾಕೆ ಈ ಮೂವಿನ ನಾನು ಪ್ರಿಫರ್ ಮಾಡ್ತಾ ಇದ್ದೀನಿ ಅಂದ್ರೆ, ಇದು ಒಂದು ಚಿಕ್ಕ ಜಾಗದಲ್ಲಿ ಒಂದು ಚಿಕ್ಕ ಕಥೆ ಇಟ್ಕೊಂಡು ಎಷ್ಟು ಚೆನ್ನಾಗಿ ಸ್ಕ್ರೀನ್ ಪ್ಲೇ ಮಾಡಬಹುದು ಮತ್ತೆ ಎಷ್ಟು ಚೆನ್ನಾಗಿ ಇಂಟೆನ್ಸ್ ಆಗಿ ಆಡಿಯನ್ಸ್ ನ ಕೂರಿಸಬಹುದು ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಈ ಮೂವಿನೇ. ಅಂಡ್ ಮೋರ್ ಓವರ್ ಈ ಮೂವಿ ಡ್ಯೂರೇಷನ್ ತುಂಬಾ ಚಿಕ್ಕನೆ, ಬಟ್ ಆದ್ರೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಜೆಟ್ ಎಷ್ಟು ಹಾಕಿದ್ದಾರೆ ಅದಕ್ಕಿಂತ ತುಂಬಾನೇ ಕಲೆಕ್ಟ್ ಮಾಡಿದೆ. ಮತ್ತೆ ಈ ಮೂವಿನ ನಾನು ಯಾಕೆ ಪ್ರಿಫರ್ ಮಾಡ್ತಾ ಇದ್ದೀನಿ ಅಂದ್ರೆ, ಸರ್ವೈವಲ್ ಅಥವಾ ಫಿಟ್ಟೆಸ್ಟ್ ತರ. ಯಾಕಂದ್ರೆ ಯಾವ್ದಾದ್ರು ಒಂದು ಜಾಗದಲ್ಲಿ ನಾವೇನಾದ್ರೂ ಸಿಗಾಕೊಂಡ್ರೆ ಆ ಜಾಗದಲ್ಲಿ ನಮ್ ಹೋಪ್ ನ ಕಳ್ಕೋಬಾರ್ದು ಅನ್ನೋದಕ್ಕೆ ಒಂದು ಬೆಸ್ಟ್ ಮೂವಿ ಈ ಮೂವಿ. ಫಸ್ಟ್ ಶಾಟ್ ಹೇಗಿರುತ್ತೆ ಅಂದ್ರೆ, ಲೈಕ್ ಒಬ್ಬ ಬೇಟೆ ಆಡ್ಕೊಂಡು ಗನ್ ಇಟ್ಕೊಂಡು ಎಲ್ಲಿಗೋ ಎಸ್ಕೇಪ್ ಆಗಿ ಹೋಗೋ ತರ ಇರುತ್ತೆ. ಸೊ ಅವ್ನ ಫೇಸ್ ರಿಯಾಕ್ಷನ್ ತೋರಿಸಿದಾಗ ಅವನೇನು ಎಸ್ಕೇಪ್ ಆಗಿ ಜಾಗದಿಂದ ಹೋಗ್ಬೇಕು ಅಂತ ಓಡ್ತಿಲ್ಲ, ಯಾರೋ ಅವ್ನ ಅಟ್ಟಾಡ್ಸ್ಕೊ ಬರ್ತಿದ್ದಾರೆ, ಆ ಕಾರಣಕ್ಕೋಸ್ಕರ ಎದ್ಕೊಂಡು ಹೋಗ್ತಾ ಇರ್ತಾನೆ. ಬಟ್ ಅದೇ ರೀತಿ ಅಲ್ಲಿ ಒಂದು ಬೋರ್ಡ್ ಇರುತ್ತೆ, ಈ ಜಾಗದಲ್ಲಿ ಹೋಗಕ್ಕೆ ಹೋಗ್ಬೇಡಿ, ಸ್ವಲ್ಪ ವಿಷಯಗಳು ಬೇರೆ ಬೇರೆ ತರ ನಡೀತದೆ, ಲೈಕ್ ಕ್ವಿಕ್ ಸ್ಯಾಂಡ್ ಈ ರೀತಿ ಒಂದಷ್ಟು ವಿಷಯಗಳು ನಡೀತಾ ಇದೆ, ಸೊ ಆ ಜಾಗದಲ್ಲಿ ಹೋಗ್ಬೇಡಿ ಅಂತ. ಹಂಗೆ ನೋಡ್ತಿದ್ದಂಗೆ ಹಿಂದೆ ಒಬ್ಬ ಬಂದ್ಬಿಡ್ತಾನೆ. ಬಂದಾಗ ಅವ್ನು ಹೇಳ್ತಾನೆ, ನಾನು ಹೇಳಿದ ಕೆಲಸ ಮಾತ್ರ ನೀವು ಮಾಡಬೇಕು, ಅದನ್ನು ಬಿಟ್ಟು ನೀನು ಎಕ್ಸ್ಟ್ರಾ ಕೆಲಸಗಳೆಲ್ಲ ಮಾಡಿದ್ರೆ ಈ ಥರ ಅನಾಹುತಗಳಾಗುತ್ತೆ, ಯಾಕೆ ಆ ಥರ ಮಾಡಿದೆ ಅಂತ ಹೇಳಿದಾಗ, ಇಲ್ಲ ನಾನು ಕರೆಕ್ಟಾಗಿ ಮಾಡಿದೆ. ಇವ್ರು ಏನು ವಿಷಯಗಳು ಮಾತಾಡ್ತಿದ್ದಾರೆ ಅಂದರೆ, ಇವರಿಬ್ಬರು ಕಳ್ಳರು, ಲೈಕ್ ಇಲ್ಲಿ ಬರೋ ಟೂರಿಸ್ಟ್ ಅವ್ರ ಹತ್ರ ಎಲ್ಲ ಕದ್ದಿ ಒಂದಷ್ಟು ವಿಷಯಗಳನ್ನ ಮಾಡ್ತಿರ್ತಾರೆ. ಸೊ ಅದೇ ರೀತಿಯೇ ಅವರಲ್ಲಿ ಒಬ್ಬರು ಮಿಸ್ ಆಗಿ ಎಸ್ಕೇಪ್ ಆಗಿ ಇವ್ರನ್ನ ಟಟ್ಸ್ಕೊಬಿಡ್ತಿರ್ತಾರೆ. ಅದಕ್ಕೆ ಎದ್ಕೊಂಡು ಇವ್ರು ಓಡ್ತಾ ಇರ್ತಾರೆ. ಆ ಟೈಮಲ್ಲಿ ಏನಾಗೋಗುತ್ತೆ, ಅಲ್ಲೊಂದು ಸೌಂಡ್ ಬರುತ್ತೆ, ಅದು ಎದ್ಕೊಂಡು ಓಕೆ ಬಂದ್ಬಿಟ್ರೇನೋ ಅಂತ ಇಬ್ಬರು ಒಂದೊಂದು ಕಡೆ ಓಡೋಕ್ಕೆ ಶುರು ಮಾಡ್ತಾರೆ. ಸೊ ಇನ್ನೊಬ್ಬ ಏನು ಮಾಡ್ತಾನೆ, ಗನ್ ಇಟ್ಕೊಂಡು ಸ್ಕೋಪ್ ತೋರಿಸ್ತಿರ್ತಾನೆ ಹಾಗೆ ಹೀಗೆ ಅಂದ್ಕೊಂಡು. ಬಟ್ ಆದರೆ ಅವ್ನ ಕಾಲ ಹತ್ರ ಎಲ್ಲ ನೀರು ಥರ ಆಗುತ್ತೆ. ಸಡನ್ನಾಗಿ ಅವನು ಇನ್ನೂ ಭಯ ಬಂದ್ಬಿಟ್ಟು ಏನು ಮಾಡ್ತಾನೆ, ಹಿಂದೆ ಹೋಗೋಕ್ಕೆ ಶುರು ಮಾಡ್ತಾನೆ ಗನ್ನ ತೋರಿಸ್ಕೊಂಡು. ಬಟ್ ಆದರೆ ಏನು ಮಾಡೋದು, ಲೈಕ್ ಅಲ್ಲಿ ಒಂದು ಹೆಣ ಇರುತ್ತೆ, ಹೆಣ ಇನ್ ದ ಸೆನ್ಸ್ ಕ್ವಿಕ್ ಸ್ಯಾಂಡಲ್ಲಿ ಸಿಗಾಕೊಂಡು ಒಂದು ಬಾಡಿ ಅದು ಮೂಳೆ ಆಗೋಗಿರುತ್ತೆ. ಅವಾಗ ಅದನ್ನು ನೋಡಿ ಫುಲ್ ಎದುರ್ಕೊಂಡು ಅರ್ಚ್ಕೊಳ್ಳೋಕೆ ಶುರು ಮಾಡ್ತಾನೆ. ಅವಾಗ ಈ ಮೂವಿ ಟೈಟಲ್ ಹಾಕ್ತಾರೆ. ಟೈಟಲ್ ಹಾಕಿದ ತಕ್ಷಣವೇ ಒಂದಷ್ಟು ಮಾಂಟೇಜಸ್, ಲೈಕ್ ಅಮೆರಿಕ ಅಂದರೆ ಗೊತ್ತಲ್ಲ, USA ಹೇಗಿರುತ್ತೆ, ಫುಲ್ಲು ಫೈನ್ ಸಿಟಿ. ಅಲ್ಲಿಂದ ಹೊರಗಡೆ ಯಾವುದೋ ಒಂದು ಡಸ್ಟರ್ ಕಾರಿಂದ ಒಬ್ಬರು ಫ್ಯಾಮಿಲಿ ಹೊರಗಡೆ ಎಲ್ಲ ಹೋಗ್ತಿದ್ದಾರೆ ವೆಕೇಷನ್ಗೋಸ್ಕರ. ಇಲ್ಲಿ ಒಬ್ಬರು ಶಾರ್ಟ್ ತೋರಿಸ್ತಾರೆ, ಕ್ಲೋಸಪ್ ಶಾರ್ಟು. ಅವರೇ ನಮ್ಮ ಮೂವಿ ಹೀರೋಯಿನ್. ಅದರ ಆಪೋಸಿಟಲ್ಲಿ ಪಕ್ಕದಲ್ಲಿ ಒಬ್ಬರು ಕೂತಿರ್ತಾರೆ, ಅವರೇ ಹೀರೋ. ಇವರಿಬ್ರಿಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇರುತ್ತೆ, ತುಂಬ ವಿಷಯಗಳಲ್ಲಿ ಯಾವುದು ಓಕೆ ಆಗ್ತಿರಲಿಲ್ಲ. ಸೊ ಅದಕ್ಕೋಸ್ಕರ ಡಿವೋರ್ಸ್ ಇನ್ ದ ಸೆನ್ಸ್ ಇಬ್ಬರು ಕರೆಕ್ಟಾಗಿ ಮಾತಾಡ್ತಿಲ್ಲ, ಬ್ರೇಕಪ್ ರೇಂಜಲ್ಲಿದ್ದಾರೆ. ಮದುವೆ ಆಗಿ ಬಟ್ ಆದರೆ ಇವರಿಬ್ಬರ ಮಧ್ಯೆ ಏನೂ ಆ ಥರ ವಿಷಯಗಳು ಚೆನ್ನಾಗಿರೋ ವಿಷಯಗಳು ನಡೆದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಬ್ರೇಕಪ್ ಥರ ಮಾಡ್ಕೊಂಡಿದ್ದಾರೆ. ಸೊ ಇವಾಗ ಅವರಿಬ್ರಿಗೂ ಏನಂದರೆ, ಲಾಸ್ಟಲ್ಲಿ ಹೋಗೋಕ್ಕೆ ಮುಂಚೆ ಒಂದು ಟ್ರೆಕ್ಕಿಂಗ್ ಮಾಡಿಬಿಡೋಣ ಅನ್ನೋದು ಒಂದು ಪ್ಲ್ಯಾನ್ ಇದೆ. ಟ್ರೆಕ್ಕಿಂಗ್ ಇನ್ ದ ಸೆನ್ಸ್ ಅವರಿಬ್ರಿಗೂ ಸ್ವಲ್ಪ ಈ ಬಾಡಿ ಫಿಟ್ನೆಸ್ ಬಗ್ಗೆ ಯೋಚನೆ ಮಾಡ್ತಾರೆ. ಸೊ ಆ ಕಾರಣಕ್ಕೋಸ್ಕರ ಆ್ಯಂಡ್ ಮೋರ್ ಓವರ್ ಇವರು ಆ ಟ್ರೆಕ್ಕಿಂಗ್ ಮಾಡೋ ಜಾಗದಲ್ಲೇ ತುಂಬ ಮೀಟ್ ಮಾಡಿ, ತುಂಬ ಮಾತಾಡಿ ಆಮೇಲೆ ಲವ್ ಮಾಡಿ ಇದು ಮಾಡಿರ್ತಾರೆ. ಸೊ ಅದೇ ಜಾಗದಲ್ಲಿ ಹೀರೋಗೆ ಒಂದು ಆಫೀಸ್ ಕಾನ್ಫರೆನ್ಸ್ ಮೀಟಿಂಗ್ ಇರುತ್ತೆ. ಅದು ಮತ್ತು ಇದು ಎರಡೂ ಒಂದೇ ಕಡೆ ನಡೀಲಿ ಅಂತ ಒಂದು ಕಡೆ ಬರ್ತಾರೆ. ಆವಾಗ ಹೀರೋ ಫ್ರೆಂಡಲ್ಲಿ ಮೀಟ್ ಮಾಡಿದಾಗ, ನಿಮಗೋಸ್ಕರನೇ ಈ ಒಂದು ರೂಮ್ ಬುಕ್ ಮಾಡಿದ್ದೀನಿ, ಲಕ್ಸುರಿ ಪ್ರೀಮಿಯಂ ರೂಮ್, ನೀವು ಹೇಗೆ ಬೇಕಾದರೆ ಸಂತೋಷವಾಗಿರ್ಬೋದು ಅಂತ ಹೇಳಿದಾಗ ಅಲ್ಲಿ ಹೀರೋಯಿನ್ ಮುಖನೇ ಚೇಂಜ್ ಆಗುತ್ತೆ. ಹೀರೋ ಮುಖ ಒಂಥರ ಚೇಂಜ್ ಆಗುತ್ತೆ. ಅದಕ್ಕೆ ಫ್ರೆಂಡ್ ಹತ್ರ ಸೆಟ್ ಆಗ್ತಿಲ್ಲ ಮಚ್ಚ, ಸೊ ಸಮಥಿಂಗ್ ಹ್ಯಾಪನಿಂಗ್ ಹಾಗೆ ಹೀಗೆ ಅಂದ್ಕೊಂಡು ಸ್ವಲ್ಪ ಮ್ಯಾನೇಜ್ ಮಾಡ್ತಾನೆ. ಅದೇ ರೀತಿ ಅವಳು ಕೂಡ ಡೈರೆಕ್ಟಾಗಿ ಹೇಳ್ತಾಳೆ ಅವ್ರ ಫ್ರೆಂಡ್ ಹತ್ರ, ಇದು ವರ್ಕೌಟ್ ಆಗುತ್ತೆ ಅಂತ ಗೊತ್ತಿಲ್ಲ, ಸೊ ಬಟ್ ಆದರೂ ನನ್ನ ಫ್ರೆಂಡ್ಗೋಸ್ಕರ ಈ ಥರ ಮಾಡಿರೋದಕ್ಕೆ ಅಪ್ರಿಷಿಯೇಟ್ ಮಾಡ್ತೀನಿ ನಿನ್ನ ಕೆಲಸಕ್ಕೆ ಅನ್ನೋ ಥರ ಹೀರೋನ ಹೇಳ್ತಾಳೆ. ಓಕೆ ಅಂತ ಅವಳು ಹೀರೋ ಹೋದ್ಮೇಲೆ ಹೀರೋ ಹತ್ರ ಹೇಳ್ತಾಳೆ, ಯಾಕೆ ಈ ಥರ ಎಲ್ಲ ಬೇಕಿತ್ತ ಅಂತ ಹೇಳಿದಾಗ, ಇಟ್ಸ್ ಓಕೆ, ಅವ್ನು ಗೊತ್ತಿಲ್ವಲ್ಲ, ಅವನ ಹತ್ರ ಈ ಥರ ಡೈರೆಕ್ಟಾಗಿ ಹೇಳ್ಬಾರ್ದಾಗಿತ್ತು, ಇದೇ ಆಗ್ತಿಲ್ಲ, ಇದೇ ನಮ್ಮ ಮಧ್ಯೆ ಸರಿ ಬರ್ತಿಲ್ಲ ಅಂತ ಹೇಳಿತ್ತು. ಓಕೆ ಇಟ್ಸ್ ಓಕೆ, ಸ್ವಲ್ಪ ನಮಗೆ ಕೆಲಸ ಇದೆ, ನೀನೇನು ಕೆಲಸ ಮಾಡು. ರೂಮಿಗೆ ಬಂದಾಗ ಸ್ವಲ್ಪ ಡಿಸ್ಟರ್ಬ್ ಆಗ್ತಾಳೆ, ಯಾಕೆಂದರೆ ಲೈಕ್ ಒಂದೇ ರೂಮ್ ಇರೋದು, ಬಟ್ ಆದರೆ ಅವ್ಳಿಗೆ ಇಷ್ಟ ಇಲ್ಲ. ಆದರೂ ಕೂಡ ಸ್ವಲ್ಪ ರೂಡಾಗಿ ಬಿಹೇವ್ ಮಾಡ್ತಿದ್ದಾಳೆ. ಲೈಕ್ ಹೆಂಗಂದರೆ ಡೈರೆಕ್ಟಾಗಿ ಹೇಳೋ ಥರ. ಏನಂದರೆ ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಮೇನ್ ಥಿಂಗ್ ಏನಂದರೆ, ಹೀರೋ ತುಂಬ ಕುಡಿಯೋಕ್ಕೆ ಶುರು ಮಾಡಿಬಿಟ್ಟಿರ್ತಾನೆ, ಆಲ್ಕೋಹಾಲ್ನ ತುಂಬ ತಗೊಳ್ಳೋಕೆ ಶುರು ಮಾಡಿರ್ತಾನೆ. ಅದರಿಂದ ತುಂಬ ವಿಷಯಗಳು, ತುಂಬ ಜಗಳಗಳು, ತುಂಬ ಮಿತಿ ಮೀರೋಗಿರುತ್ತೆ. ಸೊ ಆ ಕಾರಣಕ್ಕೋಸ್ಕರ ಇಲ್ಲಿ ಈ ಥರ ಒಂದು ಸಿಚುವೇಶನ್ಗೆ ಬಂದಿರ್ತಾರೆ. ಅದು ಯಾವಾಗ ಗೊತ್ತಾಗುತ್ತೆ ಅಂದರೆ, ಇವ್ರು 3 ಜನ ಲೈಕ್ ಫ್ರೆಂಡು ಮತ್ತು ಇವರಿಬ್ಬರು ಒಂದು ಡೇಟ್, ಲೈಕ್ ನೈಟ್ ಡಿನ್ನರ್ಗೋಸ್ಕರ ಹೋಗಿರ್ತಾರೆ. ಯಾಕಂದರೆ ಫ್ರೆಂಡ್ ಇನ್ವೈಟ್ ಮಾಡಿರ್ತಾರೆ, ನೈಟ್ ಡಿನ್ನರ್ ಇದೆ ಹೊರಗಡೆ, ನಾನು ಪ್ಲಾನ್ ಮಾಡಿದ್ದೆ ಅಲ್ಲಿಗೆ ಬನ್ನಿ ಅಂತ. ಸೊ ಆ ಜಾಗದಲ್ಲಿ ಏನಾಗಿರುತ್ತೆ ಅಂದರೆ, ಅಲ್ಲಿ ಒಂದಷ್ಟು ವಿಷಯಗಳು ತೋರಿಸ್ತಿರ್ತಾರೆ, ಹೀರೋ ಕುಡಿಯಲ್ಲ ಅನ್ನೋ ಥರ. ಯಾಕಂದರೆ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಕೋತಾ ಇರ್ತಾನೆ ಹೀರೋ, ಕುಡಿಬಾರ್ದು ಅಂತ. ಬಟ್ ಆದರೆ ಹೀರೋಯಿನು ಅದನ್ನು ಕೇರ್ ಮಾಡಲ್ಲ. ಈ ವಿಷಯದಕ್ಕಿಂತ ಹೊರಗಡೆ ವಿಷಯಗಳು, ಲೈಕ್ ಹೊರಗಡೆ ತುಂಬ ಕುಡಿದ್ಬಿಟ್ಟು ಬಂದ್ಬಿಟ್ಟು, ಲೈಕ್ ಅಲ್ಲೂ ಕೂಡ ನೋಡಿ ಅಮೆರಿಕ ಆಗಿದ್ರೂ ಈ ಕುಡಿ ಚಟ ಅನ್ನೋದು ಕಡಿಮೆ ಆಗಲ್ಲ. ಸೊ ಯಾವುದೇ ಆಗಿರಲಿ, ಏನೇ ವಿಷಯ ಆಗಿರಲಿ, ಅದು ಎಲ್ಲ ನಮ್ಮ ಕೈ, ಇಟ್ ಮೀನ್ಸ್ ನಮ್ಮ ಕಂಟ್ರೋಲಲ್ಲಿದ್ದರೆ ಏನು ಬೇಕಾದರೂ ಮಾಡ್ಬೋದು. ಸೊ ಯಾವುದೇ ಊರಲ್ಲಿದ್ರೂ ನಮ್ಮ ಕಂಟ್ರೋಲ್ ಮಿತಿ ಮೀರಿ ಹೋದರೆ ಎಲ್ಲ ಹಾಳಾಗೋಗುತ್ತೆ. ಸೊ ಅದಕ್ಕೋಸ್ಕರ ಹಿಂಗೆ ಮಾತಾಡ್ತಾ ಇರಬೇಕಾದ್ರೆ ಸಡನ್ನಾಗಿ ಯಾವುದೋ ಒಂದು ವಿಷಯ ಮಾತಾಡ್ತಾರೆ, ಲೈಕ್ ಇನ್ ದ ಸೆನ್ಸ್ ನೀವು ಊರ ಮಧ್ಯೆ ಹಾಗೆ ಹೀಗೆ ಅನ್ನೋ ಲೈಕ್ ಕಾಮಿಡಿಯಾಗೆ ಫನ್ನಾಗಿ ಮಾತಾಡಬೇಕಾದ್ರೆ ಸಡನ್ನಾಗಿ ಇವನು ಅವಳದೇ ಫಾಲ್ಟು ಅನ್ನೋ ಥರ ಒಂದು ವಿಷಯದಲ್ಲಿ ಹೇಳ್ಬಿಡ್ತಾನೆ. ಅದಕ್ಕೆ ಕೋಪ ಮಾಡಿಕೊಂಡು ಎದ್ದೊಟ್ಟೋಗ್ತಾನೆ. ಯಾಕೆ ನೀನು ಯಾವ ಫಾಲ್ಟು ಮಾಡಿಲ್ವಾ, ಎಲ್ಲ ನನ್ನ ಮೇಲೆ ಅದಂಗೆ
ಹಾಕ್ಬಿಡ್ತೀನಿ ಅಂತ ಸ್ವಲ್ಪ ಫೆಮಿನಿಸ್ಟ್ ಆಗಿದ್ದಾಳೆ ನಮ್ಮ ಹೀರೋಯಿನು. ಸೊ ಅದಕ್ಕೋಸ್ಕರ ಎದ್ದು ಕೋಪ ಮಾಡ್ಕೊಂಡು ಓಕೆ ಐ ಆಮ್ ಲೀವಿಂಗ್ ಅಂತ ಹೇಳ್ಬಿಟ್ಟು ಎದ್ದು ಹೊರಟೋಗ್ತಾಳೆ. ಆವಾಗ ಅವ್ನ ಫ್ರೆಂಡ್ ಹತ್ರ ಹೇಳ್ತಾನೆ, ಏನು ಮಚ್ಚ ಆಯಿತು, ಏನು ಪ್ರಾಪರಾಗಿ ಹೇಳು ಅಂತ ಹೇಳಿದಾಗ, ಇಲ್ಲ ನಾವಿಬ್ರಿಗೆ ಸೆಟ್ ಆಗ್ತಿಲ್ಲ, ಈ ಥರ ವಿಷಯಕ್ಕೆ ತುಂಬ ಕಿತ್ತಾಡ್ತಾ ಹಾಗೆ ಹೀಗೆ ಅಂತ ಹೇಳಿದಾಗ, ಐ ಥಿಂಕ್ ಸೊ ನೀವಿಬ್ಬರು ಈ ಟ್ರೆಕ್ ಹೋಗಿ ಬಂದಾದಮೇಲೆ ಎಲ್ಲ ಓಕೆ ಆಗುತ್ತೆ, ಇಟ್ ವಿಲ್ ಬಿ ಆಲ್ ರೈಟ್, ಪ್ಲೀಸ್ ಹೋಗಿ ಬನ್ನಿ ಅಂತ ಅವ್ನ ಫ್ರೆಂಡ್ ಸ್ವಲ್ಪ ಅದಾದಮೇಲೆ ಬರ್ತಾನೆ. ಬಂದ್ಬಿಟ್ಟು ಲೈಕ್ ಅವ್ನು ಪಾಡಿಗೆ ಮಾಡ್ಕೋತಾನೆ. ಇದು ಬೆಳಿಗ್ಗೆ ವರ್ಕ್ ಮಾಡ್ತಿರ್ತಾರೆ. ಸೊ ಆ್ಯಸ್ ಯೂಶ್ವಲ್ ರೂಟಿ ಥರ ಹೋಗುತ್ತೆ. ಅದೇ ಹೇಳಿರ್ತಾರಲ್ಲ, ಪ್ಲ್ಯಾನ್ ಮಾಡಿರ್ತಾರಲ್ಲ, ಸೊ ಹೋಗೋದ ಅಂತ. ಸೊ ಆಯಿತು ಹೋಗೋದ ಅಂದ್ಬಿಟ್ಟು ಇಬ್ಬರು ಪ್ಲ್ಯಾನ್ ಮಾಡ್ಕೊಂಡು ಓಕೆ ಅಂತ ಅಲ್ಲಿಂದ ಟ್ರೆಕ್ಕಿಂಗ್ ಹೋಗೋಣ ಅಂತ ಆ ಪ್ಲ್ಯಾನ್ ಎಲ್ಲ ಅವ್ರು ತೋರಿಸಿದಾಗ ಲೈಕ್ ಹೋಟೆಲ್ ಅವರೇ ತೋರಿಸ್ತಾರೆ, ಈ ಟ್ರೆಕ್ ಹೇಗೆ ನೀವು ಇಲ್ಲಿಂದ ಸ್ಟಾರ್ಟ್ ಮಾಡಿ ಎಲ್ಲಿಂದ ಬರಬೇಕು ಅಂತ. ಆವಾಗ ಮ್ಯಾಪಲ್ಲಿ ಹೀರೋ ನೋಡ್ಬಿಟ್ಟು ಇಲ್ಲೊಂದು ರೂಟ್ ಇದೆಯಲ್ಲ, ಈ ರೂಟ್ ಯಾಕೆ ಹಿಡಿಬಾರ್ದು ಅಂತ ಹೇಳಿದ್ರೆ, ಸಾರಿ ಸರ್, ಈ ರೂಟ್ನ ನಾವು ಪ್ರಿಫರ್ ಮಾಡಲ್ಲ, ಆ್ಯಂಡ್ ಮೋರ್ ಓವರ್ ನಾವೇ ಹೇಳ್ತಾ ಇದ್ದೀವಿ ಈ ರೂಟ್ ಹೋಗ್ಬೇಡಿ, ತುಂಬ ವಿಷಯಗಳು ನಡೀತಾ ಇದೆ, ಸೊ ಆ ಕಾರಣಕ್ಕೋಸ್ಕರ ಆ ರೂಟ್ನ ಪ್ರಿಫರ್ ಮಾಡಬೇಡಿ ಅಂತ ಆ ಹೋಟೆಲ್ ಅವರು ಹೇಳ್ತಾರೆ. ಹೋಟೆಲ್ ಅವ್ರು ಹೇಳಿದ್ಮೇಲೆ ಇನ್ನೇನು ಮಾತಾಡೋಕ್ಕಾಗಲ್ಲ ಅಂದ್ಬಿಟ್ಟು, ಸರಿ ಓಕೆ ಸರ್ ಮ್ಯಾಪ್ ಕೊಡಿ ಅಂತ ಮ್ಯಾಪ್ ತಗೊಂಡು ಹೋಗೋಕ್ಕೆ ಶುರು ಮಾಡ್ತಾರೆ. ಆಗ ಹೋಟೆಲ್ ಅವನು ಇನ್ನೊಬ್ಬ ನೋಡ್ತಾನೆ. ಅದೇ ಫಸ್ಟ್ ಹೋಟೆಲ್ ನೋಡಿರ್ತೀವಲ್ಲ ಒಬ್ಬ ಕಳ್ಳ, ಅದರಲ್ಲಿ ಇನ್ನೊಬ್ಬ ಏನಂತ ಗೊತ್ತಿಲ್ಲ, ಬಟ್ ಈ ಒಬ್ಬ ಕಳ್ಳ ಇರ್ತಾನೆ. ಅವನಿಗೆ ಕಣ್ಣು ತೋರಿಸಿದ ತಕ್ಷಣ ಅವನು ಅಲ್ಲಿಗೆ ಹೊರಡ್ತಾನೆ. ಇಟ್ ಮೀನ್ಸ್ ಅವನು ಕಳ್ಳ ಅಲ್ವಾ, ಸೊ ಇವರು ಇಬ್ಬರನ್ನ ಲಾಕ್ ಮಾಡಿ ಏನೋ ಸಮಥಿಂಗ್ ಮಾಡ್ಬೋದು ಅಂತ ಇವ್ರು ಏನು ಮಾಡ್ತಾರೆ, ಒಂದು ಜಾಗ, ಒಂದು ದಟ್ಟ ಕಾಡು ಇರುತ್ತೆ, ಆ ಕಾಡು ಒಳಗಡೆ ಆ ಕಾರ್ನ ನಿಲ್ಲಿಸ್ಬಿಟ್ಟು ಲೈಕ್ ಇವ್ರಿಗೆ ಧೈರ್ಯ ಮೆಚ್ಚಬೇಕು, ಹೆಂಗೆ ಪಟ್ ಅಂತ ಏನು ಅನ್ಸುತ್ತೆ ಅದನ್ನು ಮಾಡಿಬಿಡ್ತಾರೆ. ಸೊ ಲೈಕ್ ದಟ್ ಕಾಡಲ್ಲೇ ಆ ಕಾರ್ನ ನಿಲ್ಲಿಸ್ಬಿಟ್ಟು ಟ್ರೆಕ್ಕಿಂಗ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅವಳು ನೋಡಿದ್ರೆ ಫಾಸ್ಟಾಗಿ ಓಡ್ತಾ ಇರ್ತಾಳೆ. ಲೈಕ್ ಅವಳು ತುಂಬ ಎಕ್ಸ್ಪೀರಿಯನ್ಸ್ ಇರುತ್ತೆ ಟ್ರೆಕ್ಕಿಂಗಲ್ಲಿ, ಬಟ್ ಆದರೆ ಅವ್ನಿಗೆ ಅಷ್ಟು ಇಲ್ಲ. ಇಟ್ ಮೀನ್ಸ್ ಅವ್ನಿಗೆ ಕುಡಿದು ನಡೆಯೋಕ್ಕಾಗ್ತಿಲ್ಲ ಅನ್ನೋದನ್ನ ಇಲ್ಲೆಲ್ಲ ಕಡೆ ತೋರಿಸ್ತಾ ಇರ್ತಾರೆ. ಸೊ ಸ್ವಲ್ಪ ವೆಯ್ಟ್ ಗೇನ್ ಮಾಡಿಬಿಟ್ಟಿರ್ತಾನೆ. ಸೊ ಆ ಕಾರಣಕ್ಕೋಸ್ಕರ ಅವಳು ಒಂಥರ ನೋಡ್ತಾಳೆ, ಬಟ್ ಆದರೂ ಕೂಡ ಗಂಡ ಅಲ್ವಾ ಅನ್ನೋ ಥರ ಸ್ವಲ್ಪ ಬನ್ನಿ ಹಾಗೆ ಹೀಗೆ ಅಂತ ವೆಯ್ಟ್ ಮಾಡ್ಕೊಂಡು ನೋಡ್ತಾರೆ. ಪೀಕಿಗೆ ಹೋಗ್ತಾರೆ. ಬಟ್ ಆದರೆ ಇಲ್ಲಿ ಏನು ಸಿಚುವೇಶನ್ ಆಗುತ್ತೆ ಅಂದರೆ ಮಳೆ ಬರೋಕ್ಕೆ ಶುರು ಆಗುತ್ತೆ. ಮಳೆ ಇನ್ ದ ಸೆನ್ಸ್ ಮಳೆ ಬರೋಲ್ಲ, ಮಳೆ ಬರೋ ಥರ ಆಗುತ್ತೆ. ಸೊ ನಾವು ವಾಪಸ್ ಹೋಗೋಷ್ಟರಲ್ಲಿ ಮಳೆ ಜೋರಾದರೂ ಆಗ್ಬೋದು ಮತ್ತು ಸ್ಟಕ್ ಆಗೋ ಚಾನ್ಸಸ್ ಇದೆ. ಸೊ ಹೊರಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಬಿಟ್ಟು ಅಲ್ಲಿಗೆ ಹೊರಡ್ತಾರೆ. ಬಟ್ ಆದರೆ ಆ ಕಳ್ಳ ಬಂದಿರ್ತಾನೆ. ಅವನು ಏನು ಮಾಡ್ತಿರ್ತಾನೆ ಅಂದರೆ ಆ ಕಾರ್ ವಿಂಡೋನ ತೆಗಿಯೋಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಸೊ ಹೀರೋ ಸುಮ್ಮನೆ ಇರಬೇಕಲ್ವ, ಹೀರೋಯಿನ್ ಅವಸ್ಕೋತಾಳೆ, ಬಿಡಿ ಏನೋ ಒಂದು ಮಾಡ್ಕೊ ಹೋಗಲಿ ಅಂತ. ಹೀರೋ ಅದಂಗೆ ಮಾಡ್ಕೊ ಹೋಗ್ತಾನೆ. ಸ್ವಲ್ಪ ಅದೊಂದು ಇದಿರುತ್ತಲ್ಲ, ಗಂಡಸು ಹಾಗೆ ಹೀಗೆ ಅಂತ ಅದಂಗೆ ಮಾಡ್ಬಿಡ್ತಾನೆ. ಹಾಗೆ ಹೀಗೆ ಅಂತ ನೀನು ಇಲ್ಲೇ ಇರು, ನಾನು ಹೋಗ್ಬಿಟ್ಟು ಅವನ ಹತ್ರ ಅದೇನು ಅಂತ ಕೇಳ್ಕೊಬರ್ತಾನೆ ಅಂತ ಅವನ ಹತ್ರ ಹೋಗಿದ ತಕ್ಷಣ ಅವನು ಏನು ಮಾತಾಡಲ್ಲ, ಪಟ್ ಅಂತ ಗನ್ ಎತ್ಕೊಂಡು ತೋರಿಸ್ಬಿಟ್ಟು ಇರೋದನ್ನೆಲ್ಲ ಎತ್ತಿರು ಅಂತ ಒಂಥರ ಇದಾಗಿರುತ್ತೆ. ಆವಾಗ ಓಕೆ ನನ್ನ ಹತ್ರ ಇರೋದು, ಯಾಕಂದರೆ ಅವ್ನಿಗೆ ಫ್ರೆಂಚ್ ಬರಲ್ಲ, ಇವನು ಇಂಗ್ಲೀಷ್ ಮಾತ್ರ ಬರೋದು, ಇವ್ನಿಗೆ ಇಂಗ್ಲೀಷ್ ಬರಲ್ಲ, ಫ್ರೆಂಚ್ ಮಾತ್ರ ಬರೋದು. ಸೊ ಇಬ್ಬರು ಒಂದೊಂದು ಥರ ಮಾತಾಡ್ತಿರ್ತಾರೆ. ದುಡ್ಡು ಅಷ್ಟೇ, ಅದು ದುಡ್ಡು ಅಂತ ಯಾವ ಲ್ಯಾಂಗ್ವೇಜಲ್ಲಿ ಹೇಳಿದ್ರು ಗೊತ್ತಾಗುತ್ತೆ. ಅದನ್ನು ಕೊಡು ಅಂದಾಗ ನಿನ್ನ ಜೊತೆ ಒಂದು ಹುಡುಗಿ ಬಂದಲ್ಲ, ಅವಳು ಎಲ್ಲಿ ಅಂದಾಗ ಇಲ್ಲ ನನ್ನ ಜೊತೆ ಆ ಹುಡುಗಿನ ಬರ್ತಿಲ್ಲ ಅಂತ ಹೇಳ್ಬೇಕಾದ್ರೆ, ಇಲ್ಲಾಂದರೆ ಶೂಟ್ ಮಾಡಿ ಸಾಯಿಸ್ತೀನಿ ಅಂದಾಗ ಅವಳು ಎದುರುಕೊಂಡು ಬರ್ತಾಳೆ. ಬಂದಿದ ತಕ್ಷಣ ದುಡ್ಡನ್ನ ಕೊಡ್ತಾ ಇರಬೇಕಾದ್ರೆ ಲೈಕ್ ಯಾವುದೋ ರಿಂಗ್ನ ಕೇಳ್ತಾನೆ, ಅವ್ನು ಕೊಡೋಕ್ಕಾಗಲ್ಲ ಅಂದಾಗ ಸ್ವಲ್ಪ ರ್ಯಾಶಾಗಿ ಬಿಹೇವ್ ಮಾಡೋಕ್ಕೆ ಕೊಡ್ತಾರೆ. ಪಟ್ ಅಂತ ಕೆಳಗಡೆ ಸಿಕ್ಕಿದ್ದು ಇದನ್ನು ತಗೊಂಡು ಹೀರೋ ಹೊಡೆದ್ಬಿಟ್ಟು ಅದ್ರೊಳಗಡೆ ಎಸ್ಕೇಪ್ ಆಗ್ತಾನೆ. ಅವನು ಹೆಂಗೆ ಸಿಗುತ್ತೆ ಹಂಗೆಲ್ಲ ಶೂಟ್ ಮಾಡೋಕ್ಕೆ ಶುರು ಮಾಡ್ತಿರ್ತಾನೆ. ಸೊ ಆಟಾಡ್ಸ್ಕೊಂಡು ಬೇರೆ ಶೂಟ್ ಮಾಡೋಕ್ಕೆ ಬರ್ತಾನೆ. ಲೈಕ್ ಯಾಕೆ ಅಂತ ಗೊತ್ತಿಲ್ಲ. ಬಂದಾಗ ಆವಾಗ ಅಲ್ಲೊಂದು ಜಾಗ ಇರುತ್ತಲ್ಲ, ಹೇಳಿದಲ್ಲ ಈ ಕಡೆ ಹೋಗಬೇಡಿ ಅಂತ ಇರುತ್ತಲ್ಲ, ಆ ಜಾಗದಲ್ಲಿ ಹೊಟ್ಟೋಗೋಣ ಬರಲ್ಲ, ಯಾಕಂದರೆ ಇದೇ ಲೋಕಲ್ ಅಂತ ಅನಿಸುತ್ತೆ, ಇವನು ಬರಲ್ಲಪ್ಪ, ಹೊಟ್ಟೋಗೋಣ ಅನ್ಬೇಕಾದ್ರೆ ಓಕೆ ಅಂತ ನೀನು ಆ ಕಡೆ ಹೋಗು, ನಾನು ಈ ಕಡೆ ಹೋಗ್ತೀನಿ ಅಂತ ಓಡಬೇಕಾದ್ರೆ ಏನಾಗುತ್ತೆ ಅಂದರೆ ಈಗ ಒಂದೊಂದು ಕಡೆ ಹೋಗ್ತಾರೆ. ಯಾಕಂದರೆ ಅವನ್ನ ಡೈವರ್ಟ್ ಮಾಡಬೇಕು ಅಂತ ಹೀರೋ ಆ ಕಡೆ ಹೋಗ್ತಾನೆ. ಬಟ್ ಅದೇ ಇವಳು ಭಯ ಆಗೋಗುತ್ತೆ. ಈ ಕಾಡು ಒಳಗಡೆ ಹೋಗ್ತಾ ಒಂಥರ ದಟ್ಟ ಆಗ್ತಿದೆಯಲ್ಲ, ತುಂಬ ಭಯ ಆಗೋಗುತ್ತೆ. ಅವಾಗ ಒಂದು ಮರದಲ್ಲಿ ಹೊಡೆದು ಒಂದು ಫ್ಲ್ಯಾಶ್ ಕಟ್ ಆಗುತ್ತೆ. ಫ್ಲ್ಯಾಶ್ ಕಟ್ ಆಗಿ ಕಣ್ಣು ತೆಗೆದು ನೋಡ್ತಾಳೆ. ಕಣ್ಣು ತೆಗೆದು ನೋಡಿದ್ರೆ ಲೈಕ್ ನಾರ್ಮಲಾಗಿ ಎಲ್ಲೂ ಇಲ್ಲ. ಲೈಕ್ ನಾನು ಅಂದ್ಕೊಂಡೆ ಸ್ಯಾಂಡಲ್ ಹೋಗಿ ಸಿಗಾಕೋಬಿಟ್ಲೇನೋ ಅಂತ ಅಂದ್ಕೊಂಡೆ. ಅವಳು ಎಲ್ಲೂ ಇಲ್ಲ, ನಾರ್ಮಲಾಗಿ ಎದ್ದೊಳ್ತಾಳೆ, ನಡ್ಕೊಂಡು ಲೈಕ್ ಅವ್ನ ಗಂಡನ ಹೆಸರನ್ನ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಹೋಗ್ತಿದ್ದಂಗೆ ಏನಾಗಿ ಸಡನ್ನಾಗಿ ಇವಾಗ ಕ್ವಿಕ್ ಸ್ಯಾಂಡಲ್ಲಿ ಸಿಗುತ್ತೆ. ಕ್ವಿಕ್ ಸ್ಯಾಂಡ್ ಅಂದರೆ ಇದು ಒಂಥರ ಒಂದೊಂದು ಚಿಕ್ಕ ಜಾಗದಲ್ಲಿ ಈ ತೆಪ್ಪ ಇನ್ ದ ಸೆನ್ಸ್ ಬೀಚ್ ಇರುತ್ತೆ, ಬೀಚ್ ಮುಂದೆ ಸ್ವಲ್ಪ ನೀರಾಗಿರುತ್ತಲ್ಲ ಜಾಗ, ಆ ಥರ ಜಾಗದಲ್ಲಿ. ಬಟ್ ಅದೇ ತುಂಬ ಕಡೆ ನಾವು ಕಾಣೋಕ್ಕಾಗಲ್ಲ. ಇದು ಮ್ಯಾಂಗ್ರೋವ್ ಫಾರೆಸ್ಟ್ ಇರುತ್ತಲ್ಲ, ಆ ಕಡೆ ತುಂಬ ಇರುತ್ತೆ. ಯಾಕಂದರೆ ಅಲ್ಲಿ ರೆಡ್ ಸಾಯಿಲ್ಸ್ ತುಂಬ ಇರುತ್ತೆ. ಸೊ ಆ ಕಾರಣಕ್ಕೋಸ್ಕರ ಆ ಸಾಯಿಲ್ ಎಲ್ಲ ತುಂಬ ಮೈನ್ಯೂಟ್ ಆಗಿರುತ್ತೆ. ಅದರಲ್ಲಿ ಗಟ್ಟಿಯಾಗಿರುತ್ತೆ ಆ್ಯಂಡ್ ತೆಲೆಯಾಗಿರುತ್ತೆ. ನೀವೇನಾದರೂ ಅದರಲ್ಲಿಟ್ಟರೆ ಕಾಲು ಹೋಗೋ ಚಾನ್ಸಸ್ ಇದೆ. ಲೈಕ್ ಇದೇ ಥರ ಕ್ವಿಕ್ ಸ್ಯಾಂಡ್ ಅಂದರೆ ಅದು ನಿಮ್ಮನ್ನ ಸಡನ್ನಾಗಿ ನೀರು ಥರ ಎಳ್ಕೊಳ್ಳಲ್ಲ ಒಳಗಡೆ, ಅದು ತುಂಬ ಮೆತ್ತಗೆ ಇಳ್ಕೊಳ್ಳುತ್ತೆ. ಬಟ್ ಆದರೆ ನೀವು ಅದು ಒಳಗಡೆ ಹೊರಟೋದ್ರಿ ಅಂದರೆ ನೀವು ಸುತ್ತಮುತ್ತ ಏನೇ ಮಾಡಿದ್ರೂ ಹೊರಗಡೆ ಬರೋಕ್ಕಾಗಲ್ಲ. ನೀವು ಎಷ್ಟೇ ಹೊರಗಡೆ ಬರೋಕ್ಕೆ ಟ್ರೈ ಮಾಡಿದಷ್ಟು ಒಳಗಡೆ ಹೋಗ್ತಿರ್ತಾರೆ. ಅದೇ ರೀತಿಯೇ ಇಲ್ಲೂ ಆಗುತ್ತೆ. ಪಟ್ ಅಂತ ಅವ್ನು ಗಂಡ ಬರ್ತಾನೆ. ಗಂಡ ಹೆಲ್ಪ್ ಮಾಡೋಕ್ಕೆ ಬರಬೇಕಾದ್ರೆ ಇವಳು ಆ ಹೆದರಿಕೆಯಲ್ಲಿ ಏನು ಮಾಡ್ತಾಳೆ, ಫುಲ್ಲು ಓದಾಡ್ತಿರ್ತಾಳೆ. ಹೆಂಗೆ ಹೆಲ್ಪ್ ಓದಾಡ್ತಿದ್ದಂಗೆ ಪಟ್ ಅಂತ ಒಳಗಡೆ ಹೊರಟೋಗ್ತಾಳೆ. ಆವಾಗ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅವ್ನು ಗಂಡನೇ ಒಳಗಡೆ ಜಂಪ್ ಮಾಡಿ ಅವನು ಹೊರಗಡೆ ತೆಗಿತಾರೆ. ಇವಾಗ ಇಬ್ಬರು ಲಾಕ್ ಆಗೋದ್ರು. ಇದಾದಮೇಲೆ ಅಸಲಿ ಮೂವಿ ಶುರು. ಏನಂದರೆ ಇಬ್ಬರು ಆ ಜಾಗದಲ್ಲಿ ಲಾಕ್ ಆಗೋಗ್ತಾರೆ. ಲಾಕ್ ಆದಮೇಲೆ ಅದು ಹೇಗೆ ಹೊರಗಡೆ ತಪ್ಪಿಸ್ಕೊಬರ್ತಾರೆ, ಏನೇನು ಪ್ಲ್ಯಾನ್ ಮಾಡ್ತಾರೆ ಅನ್ನೋದೇ ಈ ಕಂಪ್ಲೀಟ್ ಮೂವಿ ಹೋಗುತ್ತೆ. ಇದೇ ರೀತಿಯೇ ಅವ್ನ ಫ್ರೆಂಡ್ ಆ ಹೋಟೆಲಲ್ಲಿ ಬಂದುಬಿಟ್ಟು ಚೆಕ್ ಮಾಡ್ತಾ ಇರ್ತಾನೆ. ಯಾಕೆ ಇನ್ನೂ ಬಂದಿಲ್ಲ, ತುಂಬ ಲೇಟ್ ಆಗ್ತಿದ್ದಿಲ್ಲ ಅನ್ನೋ ಥರ ಚೆಕ್ ಮಾಡ್ತಾ ಇರಬೇಕಾದ್ರೆ ಇಲ್ಲಿ ಇವರಿಬ್ಬರು ಸಿಗಾಕೊಂಡಿರ್ತಾರೆ. ಆ್ಯಂಡ್ ಮೋರ್ ಓವರ್ ಆ ಕಳ್ಳನೂ ಈ ಕಡೆ ಬರಲ್ಲ. ಅವ್ನಿಗೆ ಗೊತ್ತು ಈ ಕಡೆ ಬಂದರೆ ಏನಾಗುತ್ತೆ ಅಂತ. ಸೊ ಈ ಕಡೆ ಅವ್ನು ಬರಲ್ಲ. ಯಾವ ಕಡೆ ಈ ಕ್ವಿಕ್ ಸ್ಯಾಂಡ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ, ಆ ಥರ ಒಂದು ಜಾಗನೇ ಈ ಜಾಗ. ಸೊ ಬಂದಾಗ ಇವರಿಬ್ಬರು ಅದ್ರಲ್ಲಿ ಸಿಗಾಕೊಂಡ್ರಲ್ವ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿರ್ತಾನೆ. ಈ ಕ್ವಿಕ್ ಸ್ಯಾಂಡ್ ಹೇಗೆ ನಮ್ಮನ್ನ ಹೇಳ್ಕೊಳುತ್ತೆ. ಸೊ ನಾವು ಆದಷ್ಟು ಬಾಡಿನ ಅಲ್ಲಾಡಿಸ್ಬಾರ್ದು, ಹಿಂಗೆ ಇದ್ದರೆ ನಾವು ಹಿಂಗೆ ಇರ್ತೀವಿ. ಸೊ ನಮ್ಗೆ ಹೆಲ್ಪ್ ಏನಾದರೂ ಸಿಗ್ಬೋದು. ನಾವು ಸುಮ್ಮನೆ ಇದೆಲ್ಲ ನಾವು ಅಲ್ಲಾಡ್ತಾ ಇದ್ದಷ್ಟು ನಾವು ಒಳಗಡೆ ಹೋಗ್ತೀವಿ. ಸೊ ಹಿಂಗೆ ಕಂಟ್ರೋಲ್ ಮಾಡ್ಕೊಂಡಿರೋಣ, ಏನೋ ಒಂದು ಹೆಲ್ಪ್ ಸಿಗುತ್ತೆ. ಕೂಲ್ ಆದಾಗ ಒಂದು ಮೊಟ್ಟೆ ನೋಡ್ತಾಳೆ ಹೀರೋಯಿನು.
ಇದು ಯಾವುದೋ ಒಂದು ಮೊಟ್ಟೆ ಎಲ್ಲೋ ಕೇಳಿರಂಗೆ ಎಲ್ಲೋ ನೋಡಿರಂಗಿದೆಯಲ್ಲ ಅಂತ ಹೇಳಿದಾಗ ಇಲ್ಲ ತಲೆ ಕೆಡಿಸ್ಕೋಬೇಡ ಅದು ಪಕ್ಷಿದಿರ್ಬೋದು ಅಂತ ಸುಮ್ಮನೆ ಹೋಗ್ತಾರೆ. ಆ್ಯಂಡ್ ಇವಳು ಹೀರೋಯಿನು ಕೈ ಎತ್ತಕ್ಕೆ ನೋಡಲ್ಲ, ಕಾಲು ಎತ್ತಕ್ಕೆ ಟ್ರೈ ಮಾಡ್ತಿರ್ತಾಳೆ, ಬಟ್ ಆದರೆ ಆಗಲ್ಲ. ಬಿಕಾಸ್ ಆಫ್ ಕ್ವಿಕ್ ಸ್ಯಾಂಡ್ ಹಾಗೇನೆ ಸುತ್ತಮುತ್ತ ನಾವು ಏನೇ ಮಾಡಿದಷ್ಟು ಅದು ನಮ್ಮನ್ನ ಒಳಗಡೆ ಹೋಗ್ತಾ ಇರುತ್ತೆ. ಸೊ ಏನು ಮಾಡಬಾರ್ದು ಅಂತ ಹೀರೋ ಆದಷ್ಟು ಕಂಟ್ರೋಲ್ ಮಾಡ್ತಾನೆ. ಆವಾಗ ಒಳಗಡೆ ಏನೋ ಸಿಗಾಕೋತಿದೆ ಅಂತ ಹೇಳಿದಾಗ ಕೈ ಹಾಕಿ ಹೇಳಿ ಅಂತ ಹೀರೋ ಅಂತ ಲೈಕ್ ಏನಾದರೂ ಹೆಲ್ಪ್ ಸಿಗುತ್ತಲ್ಲ ಅಂತ ಎಲ್ಲ ನೋಡಿದ್ರೆ ಫಸ್ಟಲ್ಲೇ ಗನ್ ತಗೋ ಬರ್ತಿರ್ತಾನಲ್ಲ ಹುಡುಕೊಂಡು, ಅವನು ಒಳಗಡೆ ಬಿದ್ದು ಸತ್ತೋಗಿದ್ದಾನೆ. ಅವನು ಹೇಳ್ತಾನೆ ಈ ಬಾಡಿ ಇವಾಗ ಸತ್ತಿರಂಗಿದೆ, ಈಗ ಒಂದು 2-3 ವಾರ ಇಲ್ಲ 1 ವಾರ ಆಗಿರ್ಬೋದು ಒಳಗಡೆ ಬಿದ್ದು, ಸೊ ಇವಾಗ ಆಗಿರೋದು ಅಂತ ಹೇಳಿದಾಗ ಅದೇನೋ ಬಾಡಿ ಅಂತ ಕನ್ಫರ್ಮೇಷನ್ಗೆ ಆ ಗನ್ನೆಲ್ಲ ಇರ್ತಿರ್ತಲ್ಲ, ಆ ಗನ್ ತೆಗಿತಾನೆ. ಗನ್ ಬ್ಯಾಗೆಲ್ಲ ತೆಗೆದಾಗ ಗೊತ್ತಾಗುತ್ತೆ ಅವನು ಇಲ್ಲಿ ಬಿದ್ದು ಸತ್ತೋಗಿದ್ದಾನೆ ಅಂತ. ಸೊ ವಾಪಸ್ ಒಳಗಡೆ ಹಾಕಿ ಓಕೆ ಗನ್ನು ಇದೆ ಮತ್ತು ಬ್ಯಾಗ್ ಇದೆ, ಬ್ಯಾಗಲ್ಲಿ ಏನಿದೆ ಚೆಕ್ ಮಾಡಿದಾಗ ಒಂದು ಚಾಕು ಸಿಗುತ್ತೆ, ಅದಾದಮೇಲೆ ಒಂದು ಬುಕ್ಕು, ಒಂದು ಬಾಕ್ಸ್, ಆ ಥರ ಒಂದಷ್ಟು ಥಿಂಗ್ಸ್ ಇಟ್ಟಿರ್ತಾರಲ್ಲ ಆ ಥರ ಒಂದಷ್ಟು ಥಿಂಗ್ಸ್ ಸಿಗುತ್ತೆ. ಓಕೆ ಇದನ್ನ ಇಟ್ಕೊಂಡು ಏನಾದರೂ ಮಾಡಬೇಕು ಅಂದ್ಬಿಟ್ಟು ಆ ಬ್ಯಾಗಲ್ಲಿರೋದನ್ನು ಸ್ವಲ್ಪ ಲೈಕ್ ಸೈಡ್ ವೇಸ್ಟ್ ಬ್ಯಾಗ್ ಥರ ಇರುತ್ತೆ. ಸೊ ಅದಕ್ಕೆ ಒಂದು ದಾರ ಥರ ಇರುತ್ತೆ ಅಲ್ವಾ, ಸೊ ಆ ದಾರ ಇಟ್ಕೊಂಡು ಏನಾದರೂ ಎಸ್ಕೇಪ್ ಆಗೋಕ್ಕಾಗುತ್ತೆ ಅಂತ ಟ್ರೈ ಮಾಡ್ತಾರೆ, ಬಟ್ ಆಗಲ್ಲ. ಆ್ಯಂಡ್ ಗನ್ನು ಮತ್ತು ಬುಲೆಟ್ ಇರುತ್ತಲ್ಲ, ಇದರಿಂದ ಏನಾದರೂ ಆಗುತ್ತೇನೋ ಅಂತ ಸುಮ್ಮನೆ ಆಗ್ತಾರೆ. ಆ ಚಾಕು ಅದೇ ಈ ಥರ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ನಮ್ಗೆ ಏನು ಸಿಗುತ್ತೆ ಅದನ್ನು ಹಾಗೆ ಯೂಸ್ ಮಾಡ್ಕೋಬೇಕು. ಹಂಗೆ ಲಾಂಗ್ ಶಾಟ್ ಬರಬೇಕಾದ್ರೆ ವೈಟ್ ಶಾಟ್ ಬರಬೇಕು, ಇರುವೆ ಹೊರಗಡೆ ಬರೋದು ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಶಾಟಲ್ಲಿ ಏನಾಗುತ್ತೆ, ಅವ್ನ ಫ್ರೆಂಡ್ ಅದೇ ಹುಡುಕ್ತಿರ್ತಾನಲ್ಲ, ಹೋಟೆಲಲ್ಲೇ ಕೂತಿರ್ತಾನೆ. ಆವಾಗ ಅವ್ನು ಕೂತ್ಕೊಂಡು ಏನೋ ನೋಡ್ತಾ ಇರಬೇಕಾದ್ರೆ ಮುಂದೆ ಆ ಕಳ್ಳ ಅವನು ಈ ಹೋಟೆಲ್ಗೆ ಬಂದಿರ್ತಾನೆ. ಬಟ್ ಆದರೆ ಹೋಟೆಲ್ ಬಂದಾಗ ಬ್ಯಾಗ್ನ ತಗೊಬಂದ್ಬಿಟ್ಟಿರ್ತಾನೆ, ಹೀರೋ ಬ್ಯಾಗ್ ಇರುತ್ತಲ್ಲ ಆ ಬ್ಯಾಗ್ನ ತಗೊಬಂದಿರ್ತಾನೆ. ಅವ್ನು ಫ್ರೆಂಡ್ ನೋಡಿದ ತಕ್ಷಣ ಕಂಡಿಡ್ದು ಬಿಡ್ತಾನೆ. ಹೋಗಿ ಕೇಳ್ತಾನೆ ನೀನು ಯಾರು ಅಂತ ಕೇಳಿದಾಗ ಆ ಕಳ್ಳ ನಿನ್ಗೆ ಯಾಕೆ ಬೇಕು ಅಂದಾಗ ಈ ಬ್ಯಾಗ್ ಯಾರ್ದು ಅಂತ ಹೇಳಿದಾಗ ಅವನು ರಿಯಾಕ್ಟ್ ಮಾಡೋಕ್ಕೆ ಶುರು ಮಾಡ್ತಾನೆ. ಆವಾಗ ಹೊಡೆದು ಅಲ್ಲಿಗೆ ನೆಕ್ಸ್ಟ್ ಶಾಟು ಇವರಿಬ್ಬರು ತೋರಿಸ್ತಿರ್ತಾರೆ ಕ್ವಿಕ್ ಸ್ಯಾಂಡ್ ಏನು ಮಾಡ್ತಿದ್ದಾರೆ ಅಂತ. ಅದೇ ಹೇಳಿದ್ನಲ್ಲ, ಆ ಬ್ಯಾಗಲ್ಲಿ ಸಿಕ್ಕಿರೋ ಒಂದಷ್ಟು ಪಾರ್ಟ್ಗಳನ್ನ ಅರ್ಧ ಹಾಕಿ ಅದರಿಂದ ದಾರ ಥರ ಮಾಡಿಕೊಂಡು ಅಲ್ಲಿಂದ ತಪ್ಪಿಸ್ಕೊಳ್ಳೋಕ್ಕಾಗುತ್ತೆ ಅಂತ ಇಬ್ಬರಿಗೂ ಮಧ್ಯೆ ಕಾನ್ವರ್ಸೇಷನ್, ಮತ್ತು ಇದ್ರ ಮಧ್ಯೆ ಕಾನ್ವರ್ಸೇಷನ್ ಬರ್ತಾ ಇರುತ್ತೆ. ಅವರಿಬ್ಬರನ್ನ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಒಂದಷ್ಟು ವಿಷಯಗಳು ಅವನು ಹೇಳೋದು, ಒಂದಷ್ಟು ವಿಷಯಗಳು ಇವಳು ಹೇಳೋದು, ಆ ಥರ ಹೋಗ್ತಾ ಇರುತ್ತೆ. ಸೊ ಇದೇ ರೀತಿ ಅವಳು ಟ್ರೈ ಮಾಡ್ತಾಳೆ, ಬಟ್ ಆಗಲ್ಲ, ಆ ದಾರ ಸಾಕಾಗಲ್ಲ. ಸೊ ಓಕೆ ನಂದು ಬಟ್ಟೆ ಇದೆ, ಲೈಕ್ ಜಾಕೆಟ್ ಹಾಕಿರ್ತಾರಲ್ಲ ಅವನು ಕೊಡ್ತೀನಿ ಟ್ರೈ ಮಾಡ್ತಾ ಇದ್ದಾಗ, ಬೇಡ ಅದನ್ನು ತೆಗೆದುಬಿಟ್ರೆ ನಿಮಗೆ ಚಳಿಗೇನೆ ಇಲ್ಲಿ ಸತ್ತೋಗ್ತೀಯಾ, ಸೊ ತೆಗೆಯೋದು ಬೇಡ ಹಂಗೆ ಇರಲಿ ಅಂತ ಹೇಳ್ಬಿಟ್ಟು ಅವಳು ಅದನ್ನು ಇದು ಮಾಡ್ಕೊತಾಳೆ. ಬಟ್ ಆದರೆ ಇಲ್ಲೊಂದು ಟಾಸ್ಕ್ ಬರುತ್ತೆ, ಇವಳು ಹಿಂದೆ ಒಂದು ಇರುವೆ ಕಚ್ತಾ ಇರುತ್ತೆ. ಸೊ ಇರುವೆ ತಾನೆ ಅಂತ ಬಿಡ್ಬೋದು, ಬಟ್ ಆದರೆ ಅದು ಚಿಕ್ಕ ಇರುವೆ ಅಲ್ಲ, ಕಾಡಿರುವೆ, ಎಷ್ಟು ದಪ್ಪ ಅದು ಕಚ್ಚೋದು ಜೀವ ಹೋದಂಗೆ ಆಗ್ತಿರುತ್ತೆ. ಇವಳು ಕೈಲಿ ತಡ್ಕೊಳಕ್ಕಾಗಲ್ಲ. ಅವಾಗ ಏನು ಮಾಡ್ತಾಳೆ ಇವನು ಎಲ್ಲ ಥರ ಲೈಕ್ ಇವನು ಏನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೇ ಇವಾಗ ಅದನ್ನೇನು ಮಾಡೋಕ್ಕಾಗಲ್ಲ. ಸೊ ಅಂತೇಳ್ಬಿಟ್ಟು ಏನಾದರೂ ಮಾಡು, ತುಂಬ ಜೀವ ಹೋದಂಗೆ ಆಗ್ತಿರುತ್ತೆ. ಆವಾಗ ಜೋಬಲ್ಲಿರೋ ಒಂದು ಆಲ್ಕೋಹಾಲ್ ಬಾಟಲ್ನ ತಗೊಂಡು OT ಪ್ಯಾಕೆಟ್ ಥರ ಅದನ್ನು ತಗೊಂಡು ಕೊಟ್ಟಾಗ ಲೈಕ್ ಅದನ್ನು ಯೂಸ್ ಮಾಡ್ತಾಳೆ. ಯೂಸ್ ಮಾಡಾದ್ಮೇಲೆ ಆ ಇರುವೆಲ್ಲ ಹೊರಟೋಗುತ್ತೆ. ಅಲ್ಲಿಂದ ಈ ಹುಡುಗಿರದು ಪ್ರಾಬ್ಲಮ್ ಸ್ಟಾರ್ಟ್ ಮಾಡ್ಕೋತಾರೆ. ಲೈಕ್ ಈಗ ನೀನು ನೋಡು ಜೋಬಲ್ಲಿ ಇಟ್ಕೊಂಡೇ ತಿರುಗಾಡ್ತಿದ್ಯಾ, ನೀನು ಈ ಕುಡಿಯೋ ಚಟನ ನೀನು ಬಿಡಲ್ಲ ಅಲ್ವಾ, ಸೊ ಅದಕ್ಕೆ ನನಗೂ ಇಷ್ಟ ಇಲ್ಲ, ಯಾಕೆ ಬಿಡ್ತೀಯ ಅಂತ ಕೇಳ್ತಿದ್ದೆ ಅಲ್ವಾ, ಈ ಕಾರಣಕ್ಕೇ ಬಿಡೋದು. ನಾನು ಎಷ್ಟೇ ಹೇಳಿದ್ರು ಕೂಡ ನೀನು ಈ ಕುಡಿಯೋ ಚಟನ ಬಿಡಲ್ಲ, ಅದರಿಂದ ಏನೂ ಉಪಯೋಗ ಇಲ್ಲ, ನೀನು ಇದ್ರೂ ವೇಸ್ಟು ಇಲ್ಲದೇ ಇದ್ರೂ ವೇಸ್ಟು ಅಂತ ಹೇಳಿದಾಗ ಫುಲ್ಲು ಬೇಜಾರು ಮಾಡ್ಕೊತಾನೆ. ಓಕೆ ಇದರಿಂದ ಹಿಂಗೆ ಆಗ್ತಿದ್ದಾರೆ ಅಂತ ಫುಲ್ ಹತ್ಕೊಂಡು ಹೇಳ್ತಾನೆ. ನಾನು ಇದನ್ನು ಟ್ರೈ ಮಾಡ್ತಾಯಿದ್ದೀನಿ, ನನ್ನ ಕೈಲಿ ಆಗ್ತಿಲ್ಲ, ಆದರೂ ಕೂಡ ನನಗೆ ಇದಕ್ಕಿಂತ ನೀನು ಬಿಟ್ಟು ಹೋಗ್ತಿರೋ ತುಂಬ ಕಷ್ಟ ಆಗ್ತಿದೆ ಅಂತ ಲೈಕ್ ಎಷ್ಟೇ ಡೈಲಾಗ್ಸ್ ಹೇಳಿದ್ರು ಕೂಡ ಅಲ್ಲಿ ವರ್ಕ್ ಆಗಲ್ಲ. ಅವಳು ತುಂಬ ಬೇಜಾರು ಮಾಡ್ಕೊಳ್ತಾಳೆ. ಆ್ಯಂಡ್ ಇದೇ ರೀತಿ ಆಗ್ತಾ ಇರಬೇಕಾದ್ರೆ ಸಡನ್ನಾಗಿ ಏನಾಗುತ್ತೆ, ಹಿಂದೆ ಒಂದು ವೆನಮ್ ಅಂದರೆ ವಿಷ ಇರೋ ಹಾವು, ಅದು ದಪ್ಪ ಇದೆ, ಅನಕೊಂಡ ಅಂತಲೇ ಅಂದ್ಕೊಳ್ಳಿ, ಅನಕೊಂಡ ಥರ ಇರುತ್ತೆ. ಅದು ಹೀರೋ ಹಿಂದೆ ಬರ್ತಾ ಇರುತ್ತೆ. ಯಾಕೆ ಅಂದರೆ ಆ ಮೊಟ್ಟೆ ನೋಡಿರ್ತಾರಲ್ಲ, ಆ ಮೊಟ್ಟೆ ಯಾವ ಮೊಟ್ಟೆನೂ ಅಲ್ಲ, ಆ ಅನಕೊಂಡ ಮೊಟ್ಟೆನೇ, ಅದನ್ನು ಎತ್ಕೊಳ್ಳೋಕ್ಕಂತ ಬರುತ್ತೆ. ಬಟ್ ಆದರೆ ಇವ್ರು ಅವರೇ ಅಲ್ವಾ, ಹೇಗಾದರೂ ಅದು ಕಚ್ಚಿದೆ ಸತ್ತೋಗ್ತಾರೆ. ಸೊ ಇದು ಪಕ್ಕದಲ್ಲಿ ಬರ್ತಿದ್ದಂಗೆ ಹೋಗಿ ಏನೋ ಮಾತಾಡಬೇಡ ಏನೋ ಒಂದು ಆ್ಯಕ್ಟ್ ಮಾಡ್ತಾರೆ. ಬಟ್ ಅದೇ ಸ್ವಲ್ಪ ಕೈ ಹೀರೋ ಅಲ್ಲಾಡಿಸಿದ ತಕ್ಷಣ ಅದು ಕಚ್ಬಿಡುತ್ತೆ. ಕಚ್ಚಿದ ತಕ್ಷಣ ಏನಾಗುತ್ತೆ, ಇವಾಗ ಏನು ಮಾಡೋಕ್ಕಾಗಲ್ಲ ಅಂದರೆ ಪಕ್ಕದಲ್ಲಿ ಗನ್ ಇರ್ತಲ್ಲ, ಗನ್ ಎತ್ಕೊಂಡು ಹೊಡೆದ್ಬಿಡ್ತಾಳೆ ಇವಳು ಹೀರೋಯಿನ್. ಅದು ಹಾಗೆ ಆ ಕಡೆಯಿಂದ ಹೊರಟೋಗುತ್ತೆ. ಸೊ ಅದೇನು ಸಾಯಲಿಲ್ಲ, ಅದು ವಾಪಸ್ ಬರುತ್ತೆ, ಯಾಕಂದರೆ ಮೊಟ್ಟೆ ಇಲ್ಲೇ ಇದೆ, ಅದು ಬಂದೇ ಬರುತ್ತೆ. ಸೊ ಈ ಕೈ ನೋಡಿದ್ರೆ ಫುಲ್ಲು ನರ ಎಲ್ಲ ಬ್ಲಡ್ ಕ್ಲಾಟ್ ಆಗೋಗುತ್ತೆ. ಓಕೆ ಅವ್ನು ಹೇಳ್ತಾನೆ ಓಕೆ ಇದು ಹೆವಿ ವೆನಮ್ ಇರೋ ಹಾವು, ಈಗ ನನಗೆ ಗೊತ್ತಿರೋ ಪ್ರಕಾರ ನಾನು ಅರ್ಧ ಗಂಟೆ ಬದುಕದೆ ದೊಡ್ಡ ವಿಷಯ. ಸೊ ಏನಾದರೂ ಮಾಡಿ ನನ್ನ ಬಾಡಿಲಿ ಏನಾದರೂ ಒಂದು ಮಾಡಿ ಬೇಗ ತಪ್ಪಿಸ್ಕೊಂಡು ಇಲ್ಲಿಂದ ಹೋಗು, ನಾನು ಸತ್ತೋದ್ರೆ ನೀನು ಹೋಗುತ್ತೆ ಕಷ್ಟ ಅಂದಾಗ ಇಲ್ಲಿ ಫ್ರೆಂಡ್ ನೆಕ್ಸ್ಟ್ ಶಾಟಲ್ಲಿ ಅವ್ನ ಫ್ರೆಂಡ್ ಆ ಕಲ್ಲನ್ನು ಹಿಡಿದ್ಬಿಟ್ಟು ಹೇಳು ಏನಾಯಿತು ಅಂತ ಹೇಳು ಅಂತ ಹೇಳಿದಾಗ ಅವ್ನು ಇರೋದನ್ನ ಹೇಳ್ತಾನೆ, ಈ ಥರ ಬಂದೆ, ಈ ಥರ ಹೋದೆ, ಬಟ್ ಆದರೆ ಅವರು ಹೋಗಬಾರ್ದೇ ಇರೋ ಜಾಗಕ್ಕೆ ಕೊಟ್ಟೋದ್ರು. ಸೊ ಆಮೇಲಿಂದ ಏನೂ ಮಾಡೋಕ್ಕಾಗಲಿಲ್ಲ ನನ್ನ ಕೈಲಿ, ನಾನೇನು ಮಾಡೋಕ್ಕಾಗಿಲ್ಲ, ಸೊ ನಾನು ವಾಪಸ್ ಬಂದುಬಿಟ್ಟೆ ಅಂತ ಹೇಳಿದಾಗ ಅದಕ್ಕೆ ಅವ್ನ ಫ್ರೆಂಡ್ ನಂಬಿಲ್ಲ ಅಂದರೆ ನಾನು ಅವ್ರದ್ದು ವಾಚ್ ಇದೆ ನೋಡು ಅಂತ ಹೇಳ್ಬಿಟ್ಟು ವಾಚ್ ಕೊಟ್ಬಿಟ್ಟು ನಾನೇ ಇದು ಮಾಡಿಕೊಂಡೆ. ಬಟ್ ಅದು ಅವ್ರನ್ನ ಏನು ಮಾಡಿಲ್ಲ, ನಾನು ಏನು ಮಾಡೋಕ್ಕೂ ಆಗಲ್ಲ. ಸೊ ಜಸ್ಟ್ ಕತ್ಕೊಂಡು ಹೊರಟೋಗೋಣ ಅಂದ್ಕೊಂಡೆ, ಬಟ್ ಆದರೆ ಅವ್ರು ಆ ಕಡೆ ಹೊರಟೋದ್ರು. ಸೊ ನಾನು ಈ ಕಡೆ ಬಂದುಬಿಟ್ಟೆ ಅಂತ ಹೇಳಿದಾಗ ಓಕೆ ಹಾಗಾದರೆ ಇಲ್ಲ ಜೈಲಲ್ಲಿ ಸಾಯಿ ಬಡಿ ಮನೆ ಅಂದ್ಬಿಟ್ಟು ಬೈದ್ಬಿಟ್ಟು ಹೊರಟೋಗ್ತಾನೆ ಅವನು.
ಸೊ ಆ ವಿಷ ಹತ್ತಾನೆ ಇರುತ್ತೆ ಆ ಹೀರೋಗೆ. ಸೊ ಆ ವಿಷನ ಹೆಂಗಾದ್ರೂ ಕಂಟ್ರೋಲ್ ಮಾಡಬೇಕು, ಯಾಕಂದರೆ ಇವಳು ಡಾಕ್ಟರೇನೆ. ಸೊ ಡಾಕ್ಟರೇ ಹೀರೋಯಿನ್ನು ಡಾಕ್ಟರ್ ಆಗಿದ್ಲು, ಪ್ರಾಬ್ಲಮ್ ಇಲ್ಲ. ಸೊ ಅದಕ್ಕೆ ಯೋಚನೆ ಮಾಡ್ತಿದ್ದೆ ಏನು ಮಾಡೋದು ಅಂತ. ಅಲ್ಲಿ ಆ ಬ್ಯಾಗಲ್ಲಿ ಲೈಟರ್ ಮತ್ತು ಚಾಕು ಇರುತ್ತೆ ಅಲ್ವಾ, ಅದನ್ನ ಇಟ್ಕೊಂಡು ಇವಾಗ ನಿಮಗೆ ಎಲ್ಲಿ ತುಂಬ ನೋಯ್ತಿದೆ ಅಂತ ಹೇಳಿದಾಗ ಕತ್ತತ್ರ ತೋರಿಸ್ತೀನಿ. ಆ ಕತ್ತತ್ರ ಹೇಗಾಗಿರುತ್ತೆ ಅಂದರೆ ಒಂದು ಬ್ಲ್ಯಾಕ್ ಆಗಿ ಬಂದು ಆ ನರದಿಂದ ಹೊರಗಡೆ ಬರೋ ಥರ ಇರುತ್ತೆ. ಸೊ ಇದನ್ನು ತೆಗಿಲೇಬೇಕು, ತೆಗೆದ್ರೆ ಸರಿ ಹೋಗುತ್ತೆ, ಪ್ಲೀಸ್ ಕಂಟ್ರೋಲ್ ಮಾಡ್ಬೋದು ಅಂದ್ಬಿಟ್ಟು ಆ ಚಾಕು ಲೈಟರ್ ಇಟ್ಕೊಂಡು ಬಿಸಿ ಮಾಡಿ ಏನು ಮಾಡ್ತೀನಿ ಫುಲ್ಲು ಇದ್ರ ಹತ್ರ ನರ ಕಟ್ಟಿರೋದ್ರ ಹತ್ರ ಕುಯ್ದು ಅದನ್ನು ತೆಗಿತಾಳೆ. ಆ ವಿಷಯ ತೋರ್ಸೋಕ್ಕಾಗಲ್ಲ, ಆ ಥರ ಇರುತ್ತೆ. ಸೊ ಅದನ್ನು ತೆಗ್ದಿದ ತಕ್ಷಣ ಇವ್ನಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ, ಏನೂ ಆಗಲ್ಲ. ಸೊ ಇಬ್ಬರು ಅದೇ ಅವಳಿಗೆ ಆ ಥರ ಇದು ಆಪ್ರೇಟ್ ಮಾಡಿ ಮತ್ತು ಇವ್ನಿಗೂ ಈ ಥರ ಕುಯ್ದಿರೋದಕ್ಕೆ ಇಬ್ಬರಿಗೂ ಒಂಥರ ಆಗುತ್ತೆ. ಲೈಕ್ ಇದರಲ್ಲೇ ಬಿಸಿ ಮಾಡಿ ಅಂಟಿಸ್ಬಿಡ್ತಾರೆ. ಇಬ್ಬರು ನಿದ್ದೆನೇ ಮಾಡಿಬಿಡ್ತಾರೆ ಸ್ವಲ್ಪ ಹೊತ್ತು. ನಿದ್ದೆ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಆದಮೇಲೆ ಕಣ್ಣು ತೆಗೆದ್ಬಿಟ್ಟು ಇಬ್ಬರು ನಗ್ತಾ ಇರ್ತಾರೆ. ಓಕೆ ಇನ್ನೂ ಬದುಕಿದೆಯಾ ಅಂತ ಅವಳು ಹೇಳೋದಕ್ಕೆ, ಅದಕ್ಕೆ ಅವನು ನೀನು ಇನ್ನೂ ಬದುಕಿದೆಯಲ್ಲ ಅಂತ ಹೇಳ್ಬಿಟ್ಟು ಇಬ್ಬರು ನಕ್ಕೊಂಡು ಮುಖ ನೋಡ್ಕೊತಾರೆ. ಅವಾಗ ಏನಾಗುತ್ತೆ ಅಂದರೆ ಆ ಹಾವು ತಿರ್ಗಾ ವಾಪಸ್ ಬಂದರೆ ತಿರ್ಗಾ ವಾಪಸ್ ಏನಾದರೂ ಮಾಡುತ್ತೆ. ಸೊ ಅವನ ಸಾಯಿಸ್ಬಿಡು ಅಂತ ಹೀರೋ ಹೇಳ್ತಾರೆ. ನನ್ನ ಕೈಲಿ ಆಗಲ್ಲ ಅದು ಹಾಗೆ ಹೀಗೆ ಅಂದಾಗ ಇಲ್ಲೆಲ್ಲ ಹುಡುಕು ವಾಪಸ್ ಬಂದರೆ ತಿರ್ಗಾ ನಾವು ಲಾಕ್ ಆಗ್ತೀವಿ. ಆ ಹಾವನ್ನೆಲ್ಲ ಸಾಯಿಸಿದ್ರೆ ನಮಗೆ ಗೊತ್ತಿರೋ ಪ್ರಕಾರ ಹಾವನ್ನ ಇಟ್ಕೊಂಡು ನಾವು ದಾರ ಥರ ಮಾಡಿಕೊಂಡು ತಪ್ಪಿಸ್ಕೋಬೋದು. ಪ್ಲೀಸ್ ಅದನ್ನು ಒಂದು ಐಡಿಯಾ ಉಪಯೋಗಿಸಿದಾಗ ಇಲ್ಲೆಲ್ಲ ನನ್ನ ಕೈಲಿ ಆಗಲ್ಲ ಅಂತ ಹೇಳಿದಾಗ ಇಲ್ಲ ನನ್ನ ಕೈಲಂತೂ ಆಗೋದೇ ಇಲ್ಲ, ನನ್ನ ಕೈ ಕಾಲೆಲ್ಲ ಎತ್ತಕ್ಕೆ ಆಗ್ತಿಲ್ಲ. ಸೊ ಸಾಯಿಸು, ಇಲ್ಲಾಂದರೆ ನನ್ನ ಸಾಯಿಸ್ಬಿಟ್ಟು ನನ್ನ ಯೂಸ್ ಮಾಡಿಕೊಂಡು ತಪ್ಪಿಸ್ಕೋಬಿಡು ಅಂತ ಹೇಳಿದಾಗ ಇಲ್ಲ ನನ್ನ ಕೈಲಿ ಆಗಲ್ಲ ಅಂತ ಅವಳು ಅದನ್ನೇ ಹೇಳ್ತಿಲ್ಲ. ಓಕೆ ಆಯಿತು ಹಾವಾದರೂ ಸಾಯಿಸ್ತೀನಿ ಅಂತ ಹಾವನ್ನ ಹುಡುಕ್ತಾರೆ. ಹಾವನ್ನ ಹುಡುಕ್ಬೇಕಾದ್ರೆ ಅದು ಅವಳು ಲೆಫ್ಟ್ ಸೈಡ್ ಇರುತ್ತೆ. ಸೊ ಅದು ಮಲ್ಕೊಬಿಟ್ಟಿರ್ತದೆ. ಮಲ್ಕೊಂಡಿದ್ದು ಇನ್ ದ ಸೆನ್ಸ್ ಅದು ಸುತ್ಕೊಂಡಿರುತ್ತೆ. ಸೊ ಇವಾಗ ಓಕೆ ಅಂತ ಹೇಳ್ಬಿಟ್ಟು ಆ ಗನ್ನ ಪಾಯಿಂಟ್ ಮಾಡಿಬಿಟ್ಟು ಶೂಟ್ ಮಾಡೋಣ ಅಂತ ಶೂಟ್ ಮಾಡೋಕೆ ಹೋಗ್ತಿಲ್ಲ. ಬಟ್ ಬೇಡ, ಇರೋದು ಒಂದೇ ಬುಲೆಟು, ಇಫ್ ಇನ್ ಕೇಸ್ ನಾನು ಮಿಸ್ ಆಗಿ ಶೂಟ್ ಮಾಡಿದ್ರು ಹೋಗುತ್ತೆ, ಪಕ್ಕದಲ್ಲಿ ಬಂದು ಶೂಟ್ ಮಾಡೋಣ ಅಂದ್ಬಿಟ್ಟು ಪಕ್ಕದಲ್ಲಿ ಏನೇನು ಅವಳಿಗೆ ಚಿಕ್ಕ ಐಟಮ್ಸ್ಗಳು ಸಿಗುತ್ತೆ ಅದನ್ನೆಲ್ಲ ತಗೊಂಡು ಎಸಿತಾಳೆ ಇನ್ ದ ಸೆನ್ಸ್ ಅದು ಹಾವು ಗೊತ್ತಾಯಿತು ಅಂದರೆ ಓಕೆ ಮೊಟ್ಟೆ ಹತ್ರ ಆದರೂ ಬರುತ್ತಲ್ಲ ಅಂದ್ಬಿಟ್ಟು ಎಸ್ದಾಗ ಅದು ಗೊತ್ತಾದ್ಮೇಲೆ ಅದು ಬರುತ್ತೆ. ಬಟ್ ಆದರೆ ಹಾವು ಇವ್ರಿಗಿಂತ ತುಂಬ ಬುದ್ಧಿ ಇರೋದು ಅನಿಸುತ್ತೆ. ಏನು ಮಾಡಿಬಿಡುತ್ತೆ ಅಂದರೆ ಹಂಗೆ ಸುತ್ಕೊಂಡು ಅವಳಿಂದೇ ಬರೋಕ್ಕೆ ಶುರು ಮಾಡಿಬಿಡುತ್ತೆ. ಏನಾಗುತ್ತೆ ಅಂದರೆ ಹಾವು ಅವಳನ್ನ ಫುಲ್ಲು ಸುತ್ಕೊಂಡು ಇನ್ನೇನು ಸಾಯಿಸಬೇಕು ಅಂದಾಗ ಅವಳು ಹಿಡ್ಕೊಬಿಡ್ತಾಳೆ. ಆ ಬಾಯಿಗೂ ಅವಳ ಬಾಯಿಗೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಅಷ್ಟು ಬೇಗ ಹೀರೋ ಹಿಡಿದ್ಬಿಟ್ಟು ಕರೆಕ್ಟಾಗಿ ಇದ್ರ ಹತ್ರ ಚುಚ್ಚಿಬಿಡ್ತಾನೆ. ಚಾಕು ಇರುತ್ತಲ್ಲ, ಚಾಕು ತಗೊಂಡು ತಲೆಗೇನೆ ಹಾವು ತಲೆಗೆ ಚುಚ್ಚಿಬಿಡ್ತಾನೆ. ಆವಾಗ ನೋಡಬೇಕು ಹೀರೋಯಿನ್ಗೆ ಧೈರ್ಯ. ಫುಲ್ಲು ಆ ಚುಚ್ಚಿರೋ ಜಾಗದಿಂದ ಇದನ್ನು ಹಾಕಿ ದಾರನ ಕನೆಕ್ಟ್ ಮಾಡಿ ಅದನ್ನ ಇಟ್ಕೊಂಡು ಆ ಕಲ್ಲಿಗೆ ಎಸೆಯೋಕ್ಕೆ ಶುರು ಮಾಡ್ತಾರೆ. ಕಲ್ಲಿಗೆ ಎಸೆಯೋಕ್ಕೆ ಶುರು ಮಾಡ್ತಾನೆ ಇದ್ದರೆ ಬಿಡೋದೇ ಇಲ್ಲ, ಕೊನೆ ತನಕ ಅವ್ರ ಕೈಲಿ ಆಗಲ್ಲ. ಆದರೂ ಕೂಡ ಗಂಡ ಸ್ವಲ್ಪ ಅನ್ಕಾನ್ಷಿಯಸ್ ಆಗೋ ಸ್ಟೇಜಲ್ಲಿದ್ದರು. ಇಲ್ಲ ನೀವು ಮಾಡ್ತೀನಿ ಅಂದಾಗ ಪಟ್ ಅಂತ ಆ ಕಲ್ಲಿಗೆ ಆ ದಾರ ಹಾಕಿದ ತಕ್ಷಣ ಫುಲ್ ಖುಷಿ ಆಗ್ಬಿಟ್ಟು ಹೋಗ್ತಾಳೆ ಮೇಲ್ಗಡೆ. ಅವಳು ಹೊರಗಡೆ ಬಂದುಬಿಡ್ತಾಳೆ, ಆ ಕ್ವಿಕ್ ಸ್ಯಾಂಡಿಂದ ಹೊರಗಡೆ ಬಂದುಬಿಡ್ತಾಳೆ. ಬಟ್ ಫಾಲ್ಟ್ ಏನಂದರೆ ನನ್ನ ಗಂಡನ್ನ ಕರ್ಕೊ ಹೋಗೋಕ್ಕಾಗಲ್ಲ, ಬಿಕಾಸ್ ಅವನು ಅನ್ಕಾನ್ಷಿಯಸ್ ಆಗೋಗಿದ್ದಾನೆ ಆ್ಯಂಡ್ ಬದುಕ್ತಾನೆ ಅನ್ನೋದು ಡೌಟು. ಇವಾಗ ಏನೇ ಟ್ರೈ ಮಾಡಿದ್ರು ಕೂಡ ಅವಳ ಕೈಲಿ ಆಗಲ್ಲ. ಯಾಕೆಂದರೆ ಅವಳು ಹೊರಗಡೆ ಬಂದಾಗ ನಡೆಯೋಕ್ಕೆ ಆಗಲ್ಲ. ಬಿಕಾಸ್ ಒಂದು ದಿನ ಥರ ಹೊರಟೋಗಿರುತ್ತೆ ಅದು. ಅವಳ ಕೈಲಿ ನಡೆಯೋಕ್ಕೆ ಆಗಲ್ಲ. ಫುಲ್ ಒದ್ದೆಯಾಗಿ ಅವಳು ತಳ್ಕೊಂಡು ಕೈ ಕೊಡು ಅಂದಾಗ ನನ್ನ ಕೈಲಿ ಆಗಲ್ಲ, ಪ್ಲೀಸ್ ಹೊರಟೋಗು. ಗೊತ್ತಿರೋ ಪ್ರಕಾರ ನಾನು ಹೊರಗಡೆ ಬರೋಲ್ಲ, ಬದುಕೋದು ಇಲ್ಲ ಬಂದರೂ ಕೂಡ ಇವಾಗ ನನ್ನ ನೀನು ಇಲ್ಲಿಂದ ಕರ್ಕೋಗೋದು ಕಷ್ಟನೇ, ಇಲ್ಲಿ ಮಿಸ್ ಆಗಿಲ್ಲಿದ್ದೆ ಗೊತ್ತಿಲ್ಲ, ಪ್ಲೀಸ್ ತಪ್ಪಿಸ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ನಮಗೆ ತಲೆ ಬಾಗಿಸ್ಬಿಡ್ತಾನೆ. ಸೊ ಫುಲ್ ತಲೆಗೆ ಇಟ್ಕೊಂಡು ತಿರ್ಗಾ ವಾಪಸ್ ಹೋಗಿ ಎದ್ದು ಹೆಂಗಾದರೂ ಹೋಗಿ ಯಾರು ಹೆಲ್ಪ್ ಕರ್ಕೊಬರೋಣ ಅಂತ ಹೋದರೆ ಅವಳೊಂದು ಕಡೆ ಕಾಲಿಡ್ತಾಳೆ. ಆ ಫಿಯರ್ ನಮಗೂ ಬರೆಸ್ಬಿಡ್ತಾರೆ. ಅಯ್ಯೋ ತಿರ್ಗಿ ಕ್ವಿಕ್ ಸ್ಯಾಂಡಲ್ ಕಾಲಿಟ್ಬಿಟ್ಲಾ ಅನ್ನೋ ಥರ ಇರುತ್ತೆ. ಬಟ್ ಅದೇ ಹಿಂದೆ ಬಂದುಬಿಡ್ತಾಳೆ ಅಷ್ಟು ಬೇಗ. ಜೀವ ಬಾಯಿಗೆ ಬಂದಾಗಿರುತ್ತೆ. ಕಾಡೆ ಅದೇ ಥರ ಅಲ್ವಾ, ಎಲ್ಲಿ ಕಾಲಿಟ್ರೆ ಎಲ್ಲಿ ಹೋಗ್ತಾಳೆ ಅಂತ ಗೊತ್ತಾಗಲ್ಲ. ಸೊ ಆ ಥರ ನೋಡ್ಕೊಂಡು ಸೇಫಾಗಿ ಏನು ಮಾಡ್ಬಿಡ್ತಾಳೆ ಅಂದರೆ ಕಟ್ಟಿಟ್ಕೊಂಡು ಎಲ್ಲ ಕಡೆ ಚುಚ್ಕೊಂಡು ಹೋಗ್ತಾಳೆ. ಸೊ ಕೊನೆಗೆ ಕಂಡಿಡ್ದು ಇನ್ನೇನು ನೈಟ್ ಆಗ್ತಿದ್ದಂಗೆ ಒಂದು ರೋಡಿಗೆ ಬಂದು ಸೇರ್ತಾಳೆ. ರೋಡಲ್ಲಿ ಅಲ್ಲಿಂದ ಒಂದು ಗಾಡಿ ಬರುತ್ತೆ. ಆ ಗಾಡಿ ಯಾವುದೂ ಇಲ್ಲ. ಆ ಕಳ್ಳ ಹೇಳಿರ್ತಾನಲ್ವ ಈ ಥರ ಜಾಗದಲ್ಲಿ ಸಿಗಾಕೊಂಡವ್ರೆ ಅಂತ. ಸೊ ಅಲ್ಲಿ ಪ್ಯಾಟ್ರೋಲ್ ತಿರುಗ್ತಾ ಇರುತ್ತೆ. ಆವಾಗ ಅವರು ಕಂಡುಹಿಡಿತಾರೆ ಇಲ್ಲ ಅವರೇ ಅಂತ. ಆವಾಗ ಒಂದು ಫ್ರೆಂಡು ಲೈಕ್ ಹೀರೋ ಫ್ರೆಂಡು ಬರ್ತಾನೆ. ಬಂದಿದ್ದ ತಕ್ಷಣ ಅಂತ ಹೇಳ್ಬಿಟ್ಟು ಒಳಗಡೆ ಅಂತ ಅವಳ ಕೈಲಿ ಹೇಳೋಕೆ ಹೋಗಲ್ಲ. ಒಳಗಡೆ ಅಂತ ಹೇಳಿದ ತಕ್ಷಣ ಅವಳನ್ನ ಕರ್ಕೋಗಿ ಆಂಬ್ಯುಲೆನ್ಸಲ್ಲಿ ಹಾಕ್ಬಿಟ್ಟು ಅದಾದಮೇಲೆ ಹೀರೋನ ಹೋಗಿ ಹುಡುಕ್ತಾರೆ. ಆ್ಯಂಡ್ ಫುಲ್ ಸ್ಯಾಡಾಗಿ ಒಂದು ಫ್ರೆಂಡ್ ಬರ್ತಾನೆ. ಬಂದಾದ್ಮೇಲೆ ಗೊತ್ತಾಗುತ್ತೆ ಹೀರೋನು ಕಾಪಾಡಿ ಬಂದ್ಬಿಟ್ರು ಅಂತ. ಫೈನಲಿ ಹೀರೋನು ಸೇವ್ ಆದ, ಅದಾದಮೇಲೆ ಹೀರೋಯಿನು ಸೇವ್ ಆದರು. ಜಸ್ಟ್ ಒನ್ ಡೇ ಅದು ಸ್ಟೋರಿ. ಬಟ್ ಆದರೆ ಎಷ್ಟು ಭಯ ಬರ್ಸುತ್ತೆ ಅಂದರೆ ಏನು ಆಗ್ತಿತ್ತು ಅಂತ ಹೇಳೋಕ್ಕಾಗ್ತಿರ್ಲಿಲ್ಲ. ಮಿಸ್ ಆಗಿದ್ದರೆ ಇಬ್ಬರು ಜೀವನೂ ಹೋಗ್ತಿತ್ತು, ಇಲ್ಲಾಂದರೆ ಒಬ್ಬರು ಜೀವ ಆದರೂ ಹೋಗ್ತಿತ್ತು. ಸೊ ಇಲ್ಲಿ ಇಬ್ಬರು ಸೇವ್ ಆದರು. ಯಾಕಂದರೆ ಕೊನೆ ತನಕ ಟ್ರೈ ಮಾಡಬೇಕು. ಏನೇ ವಿಷಯ ಆಗಲಿ, ಏನು ಸತ್ತೋಯ್ತೀನಿ ಅನ್ಬೇಕಾದ್ರೂ ಕೂಡ ಕೊನೆ ತನಕ ಟ್ರೈ ಮಾಡಿಬಿಟ್ರೆ ತಪ್ಪಿಸ್ಕೊಬಿಡ್ತೀವಿ. ಸೊ ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಮೂವಿ ಈ ಕ್ವಿಕ್ ಸ್ಯಾಂಡ್ ಮೂವಿ. ಈ ಮೂವಿ ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ, ಇಲ್ಲಾಂದರೆ ನಿಮಗೆ ಕನ್ನಡದಲ್ಲೇ ಬೇಕು ಅಂದರೆ ನಾನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ವಿಡಿಯೋ ನೋಡಿ. ಬಿಕಾಸ್ ಯಾಕಂದರೆ ಈ ಎಕ್ಸ್ಪ್ಲನೇಷನ್ ನಿಮಗೆ ತುಂಬ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಿಕಾಸ್ ಈ ಥರ ಯಾಕೆ ವೀಡಿಯೋಸ್ ಮಾಡ್ತಾಯಿದ್ದೀನಿ ಅಂದರೆ ಲೈಕ್ ತುಂಬ ಜನಕ್ಕೆ ತುಂಬ ಮೂವೀಸ್ಗಳಾಗಲಿ ಬೇರೆ ಲ್ಯಾಂಗ್ವೇಜಸ್ಸಲ್ಲೆಲ್ಲ ಸಿಗುತ್ತೆ, ಬಟ್ ಕನ್ನಡದಲ್ಲಿ ಸಿಗ್ತಾಯಿಲ್ಲ. ಸೊ ಹೀಗೆ ನೀವು ಮೋಟಿವೇಟ್ ಮಾಡಿ ನನ್ನ ಎನ್ಕರೇಜ್ ಮಾಡ್ತಾಯಿದ್ರೆ ಹೀಗೆ ಹೋಗ್ತಾ ಒಂದು ಒಳ್ಳೆ ಸ್ಟೇಜಲ್ಲಿ ಎಲ್ಲ ಹಾಲಿವುಡ್ ಮೂವೀಸು ಕನ್ನಡದಲ್ಲಿ ಅವೈಲೇಬಲ್ ಆಗೋ ಥರ ನಾನು ಮಾಡ್ತೀನಿ. ಸೊ ಆ ಕಾರಣಕ್ಕೋಸ್ಕರ ಈ ಥರ ಒಂದು
ಸ್ಟೆಪ್ ತಗೊಂಡಿದ್ದೀನಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫುಲ್ ವೀಡಿಯೋ. ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋಸ್ನ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.